ಇಲ್ಲಿ ಆ ಹುಡುಗಿ ದುಡ್ಡೆಲ್ಲ ಹುಡುಕ್ತಾ ಇದೆ. ಅದೇ ಟೈಮಿಗೆ ಓನರ್ ಬಂದು ಏನಮ್ಮ ಅಡ್ವಾನ್ಸ್ ತಂದಿದ್ದೀಯಾ ಅಂತಂದರೆ, ಇಲ್ಲ ಅಂಕಲ್ ತಂದಿದ್ದೀನಿ, ಇಲ್ಲೇ ಇಟ್ಟೆ, ಇಲ್ಲೇ ಕಾಣಿಸ್ತಾ ಇಲ್ಲ ಅಂಕಲ್. ಏನಮ್ಮ ನೀನು ತಂದಿರೋ ದುಡ್ಡಿಗೆ ರೆಕ್ಕೆ ಬಂದಿದ್ದನಾ, ಇಷ್ಟು ಸುಳ್ಳು ಹೇಳ್ತಾ ಇದೆಯಲ್ಲ. ಇಲ್ಲ ಅಂಕಲ್, ನಿಜ ಅಂಕಲ್, ನಾನು ತಂದಿರಿದ್ದೆ, ಇಲ್ಲೇ ಇಟ್ಟಿದ್ದೀನಿ ಅಂಕಲ್, ಇಲ್ಲಿ ಇಲ್ಲ ಅಂತೆಲ್ಲ ಹೇಳ್ತಾ. ಏನಮ್ಮ ನಾನು ಒಳಗಿದೆ, ಹೊರಗೆ ಬರೋ ದುಡ್ಡು. ಇಲ್ಲ ಅಂಕಲ್, ನಾನು ಬ್ಯಾಂಕಿಂದ ಡ್ರಾ ಮಾಡ್ಕೊಂಬಂದು ಇಲ್ಲಿಟ್ಟೆ, ನಮ್ಮ ತಂಗಿ ಫೋನ್ ರಿಸೀವ್ ಮಾಡೋದ್ರಾಗ ಇಲ್ಲ ಅಂಕಲ್ ಅಂತೆಲ್ಲ ಹೇಳ್ತಾ. ಈ ನಾಟಕಕ್ಕೆಲ್ಲ ಕಳ್ಬೇಡಮ್ಮ, ನಾನು ಕಳ್ಳರನ್ನ ಬೇಕಾದರೂ ನಂಬ್ತೀನಿ, ನಿನ್ನಂತರ ನಾನು ಮಾತ್ರ ನಂಬೋದಿಲ್ಲ ಅಂತೆಲ್ಲ ಹೇಳಿ, ಈ ಕಡೆ ಸಾಕ್ಷಿನೂ ಮತ್ತು ಬಿಂದು ಇಬ್ಬರು ದುಡ್ಡು ಕದ್ದಿರ್ತಾರಲ್ಲ, ಇವರಿಬ್ಬರು ಬಿಂದು ಸಿಂಧು ದುಡ್ಡು ಕದ್ದಿರ್ತಾರಲ್ಲ, ಅವರಿಬ್ಬರು ಕ್ಯಾಲ್ಕುಲೇಷನ್ ಮಾಡ್ತಾರೆ. 80,000 ರೂಪಾಯಿ ಶೇರ್ ಮಾಡ್ಕೊಂಡು ಇಬ್ಬರು ಅಂತ. ಇಲ್ಲ ಶೇರ್ ಗೀರ್ ಏನಿಲ್ಲ ಅಂತೆಲ್ಲ ಹೇಳ್ತಾಳೆ. ಇದೇ ಟೈಮಿಗೆ ಓನರ್ ಇಲ್ಲಿದ್ದ ನಡಿ ಅಂತ ಹೇಳಿ ಕಳಿಸ್ಬಿಟ್ಟು, ಶೇರ್ ಮಾಡ್ಕೊಳ್ಳೋಣ 41 ಅಂದರೆ ಅದೆಲ್ಲ ಸಂಬಂಧ ಇಲ್ಲ. ಈಗ ನಾನು ಅದು ತೊಗೋಬೇಕು ಇದು ತೊಗೋಬೇಕು ಏನು ತಗೊಂಡು ಸಂಬಂಧ ಇಲ್ಲ. ನಾನು ಹೇಳ್ತೀನಿ ಅಂದರೆ ಹೇಳಿದರೆ ನಿನಗೆ ಲಾಸು, ಮನೆಗೆ ಬರೋದೇ ಇಲ್ಲ. ಇಲ್ಲಾಂದರೆ ಮನೆಗೆ ಬಂದುಬಿಡ್ತಾರೆ ಅವ್ರಿಗೆ ಅಡ್ವಾನ್ಸ್ ಇಲ್ಲದ ಮನೆ ಯಾರು ಬಾಡಿಗೆ ಕೊಡೋಲ್ಲ ಅಂತೆಲ್ಲ ಹೇಳ್ದೆ. ಆ ಕಡೆಯಿಂದ ಅವ್ರು ಓನರ್ ಬಂದು ಲಗೇಜ್ ಎಲ್ಲ ತೊಗೊಂಡು ಹೊರಗೆ ಬಂದು, ಇವತ್ತೊಂದು ದಿವಸ ಸಾಯಂಕಾಲವರೆಗೂ ಟೈಮ್ ಕೊಡಿ ಅಂಕಲ್ ಅಂದರೆ, ಸಾಯಂಕಾಲವರೆಗೆ ದುಡ್ಡು ಹೆಂಗಮ್ಮ ಕೊಡ್ತೀಯಾ ಅಂತಂದರೆ, ಇಲ್ಲ ಅಂಕಲ್ ಇಲ್ಲ ಸಾಲ, ಈ ಸಾಲ ತೀರ್ಸಕ್ಕೆ ತಿಂಗಳ ನಾನು ಮನೆ ಬಾಡಿಗೆಗೂ ಕಷ್ಟಪಡಬೇಕು, ನಡಿ ಅಂತೇಳಿ ಹೊರಗೆ ಸುತ್ತಮುತ್ತ ಇರೋ ಅಕ್ಕಪಕ್ಕ ಮನೆಯವರೆಲ್ಲ ನೋಡ್ತಾ ಇದ್ದಾರೆ. ಲಗೇಜ್ ಎಲ್ಲ ಬಿಸಾಕಿದ್ರೆ ಅವ್ರ ಅಮ್ಮನ ಫೋಟೋ ಬಿದ್ದಿರ್ತದೆ. ಅವ್ರ ಅಮ್ಮನ ಫೋಟೋ ಹಿಡ್ಕೊಂಡು ಅಳ್ತಾ ಇರ್ತಾರೆ. ಸಾಕ್ಷಿ ಅಳ್ತಾ ಇರೋ ಟೈಮ್ ಒಳಗೆ ಈ ಕಡೆಯಿಂದ ಅಗ್ನಿ ಮೇಲಿಂದ ಇಳ್ಕೊಂಬರ್ತಾಯಿರ್ತಾನೆ. ಮೇಲೆಯಿಂದ ಅಗ್ನಿ ಇಳ್ಕೊಂಬರ್ತಾ ಇರೋದು ನೋಡಿ ಅವರು ಚಿಕ್ಕಮ್ಮನೂ ಅವ್ರ ತಂಗಿ ಸ್ಟಾರ್ಟ್ ಮಾಡ್ತಾರೆ. ಏನು ಅಂತಂದರೆ, ಕಾಫಿ ಕುಡಿಬೇಕಾ, ಕಾಫಿ ಬೇಡ ನನಗೆ ಅಂತ. ಎದಕ್ಕೆ ಬೇಡ ಅಂತ ತಡವರಿಸ್ತಾರೆ. ಚಿಕ್ಕಮ್ಮ ತಡವರಿಸ್ತಾ ಇದ್ದಾರೆ, ಕಾಫಿ ನಮ್ಗೆ ಬೇಡ, ಕಾಫಿಯನ್ನು ನೋಡಿ ಕೇಳಿದ್ಕೊಳ್ಳಿ, ನಮಗೆ ತಲೆನೋವು ಅಂದ್ಕೊಳ್ಳೆ ಕಾಫಿ ಬೇಕು ಅನ್ನೋರು ಯಾಕೆ ಅಂತ ಕಾಫಿ ಕುಡಿಯೋಲ್ಲ ಅಂತ ಹೇಳಕತ್ತೀರ ಅಂತೆಲ್ಲ ಬೈದಾಗ, ಇಲ್ಲ ಮನೀಶ್ ವಿಷಯಕ್ಕೆ ಬೇಜಾರಾಗಿದೆ, ಅದೇ ತಲೆನೋವು ಅಂತ. ಮನೀಶ್ ವಿಚಾರಕ್ಕೆ ಅದೇ ಹೆಂಗೆ ಬೇಜಾರಾಗುತ್ತೆ ಅಂತೆಲ್ಲ ಕೇಳಿದಾಗ, ಅದು ಆಯ್ತಲ್ಲ ಮನೀಶು ಏನೋ ಡಿಸ್ಟರ್ಬ್ ಆಗಿದೆ. ಡಿಸ್ಟರ್ಬ್ ಏನು ಮನೀಶ್ ಅಂತ ಕೇಳಿದರೆ, ಅದು ಬ್ರೋ ನಾನು ಮೊದಲು ನೋಡಿರೋ ಅಗ್ನಿ ಬೇರೆ, ಈಗಿನ ಅಗ್ನಿ ಬೇರೆ, ಎಲ್ಲೋಯ್ತು ಅಂಕಲ್, ನಿನಗೆ ಆಫೀಸ್ ವಿಚಾರದಲ್ಲಿ ಎಂಟರ್ ಆಗಬೇಡ ಅಂದರು, ಅದನ್ನು ಹ್ಞೂ ಅಂತ ಹೇಳಿದೆ. ನೆಕ್ಸ್ಟ್ ಆ ಹುಡುಗಿ 3 ಸಲ ಅವಮಾನ ನನ್ನ ಪ್ರಕಾರ ಆ ಹುಡುಗಿ 3 ಸಲ ಅವಮಾನ ಮಾಡಿದ್ದು ಇಂಟೆನ್ಷನಲ್ ಆಗಿ ಮಾಡಿರ್ತಾಳ, ಕೋಇನ್ಸಿಡೆಂಟ್ ಅಲ್ಲ ಅಂತೆಲ್ಲ. ನೀನು ಅದನ್ನೆಲ್ಲ ಮರ್ತು ಬಿಟ್ರೆ ಹೆಂಗೆ? ನನಗೆ ಬೇಕಾಗಿದ್ದು ಛಲಗಾರ್ತಿಯ ಬ್ರೋ, ನಿನ್ನ ಇನ್ಸ್ಪಿರೇಷನ್, ನಾನು ನಿನ್ನ ಥರನೇ ಜೀವನ ಮಾಡಬೇಕು, ನಿನ್ನ ಥರ ಬದುಕಬೇಕು ಅಂತ ನಾನು ಎಷ್ಟೆಲ್ಲ ಆಸೆ ಕನಸು ಎಲ್ಲ ಇಟ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾ. ನಾನು ಅದೇ ಅಗ್ನಿನೇ, ಆದರೆ ಯಾವ ವಿಚಾರನೂ ನಾನು ಅಷ್ಟು ಸುಲಭವಾಗಿ ಮರೆಯೋಂಗಿಲ್ಲ ಅಂತೆಲ್ಲ ಹೇಳ್ತಾರೆ. ಅದನ್ನೇ ಇವರು ಹಚ್ಚಿಕೊಡ್ತಾ, ಈ ಕಡೆ ಭೂಮಿ ನಡ್ಕೊತ ಬರ್ತಾ ಇರ್ಬೇಕಾದ್ರೆ, ಸಾಕ್ಷಿ ನಡ್ಕೊಂಡು ಬರ್ಬೇಕಾದ್ರೆ ಭೂಮಿ ಫೋನ್ ಫೋನ್ ನೋಡಿ ಮತ್ತೆ ಫೋನ್ ಹಂಗೆ ವಾಪಸ್ ಇಟ್ಕೊಂಡ್ಬಿಡ್ತಾಳೆ. ನೀನು ಅದೆಲ್ಲ ಟೆನ್ಷನ್ ತೊಗೋಬೇಡ, ನಾನು ಹಳೆ ಅಗ್ನಿನೇ ಅಂತೆಲ್ಲ ಹೇಳ್ದೆ. ಆ ಹುಡುಗಿ ನಿನಗೆ ಅವಮಾನ ಮಾಡಿದ್ದು ಮರ್ತು ಬಿಡ್ತೀಯಾ ಅಂತಂದರೆ, ಅದನ್ನು ಯಾವುದನ್ನು ಅಷ್ಟು ಸುಲಭವಾಗಿ ಮರೆಯಲ್ಲ. ಅವರಿಬ್ಬರು ಅಲ್ಲಿ ಜಗಳ ಆಡಿರ್ತಾರಲ್ಲ, ಕರೆಸ್ಲಾ ಪೊಲೀಸವ್ರನ್ನ, ಹಾಕ್ಲಾ ಆ ಸಲ ಥರ ಈ ಸಲ ಬಿಟ್ಟು ಕಳ್ಸೋದಿಲ್ಲ ಅದೆಲ್ಲ ಹೇಳಿರ್ತಾರೆ. ಈಗ ಡೋಂಟ್ ವರಿ ಅಂತೆಲ್ಲ ಹೇಳಿ ಅವ್ರ ತಮ್ಮಗೆ ಹೇಳಿ ಅಲ್ಲಿದ್ದ ಹೋಗ್ಬಿಡ್ತಾನೆ. ಅಲ್ಲಿದ್ದ ಹೋದ್ಕೊಳ್ಳೆ ಆ ಕಡೆಯಿಂದ ಅವರಮ್ಮ ಅವ್ರ ತಂಗಿಗೆ ಅದೇ ಬೇಕಾಗಿರುತ್ತಲ್ಲ, ಅವ್ರು ಖುಷಿ ಪಡ್ತಾ ಇರ್ತಾರೆ. ಒಟ್ಟು ಇದು ಬೆಂಕಿ ಹತ್ತಲೇಬೇಕು ಅಂತೆಲ್ಲ ಹೇಳಿ ಅವ್ರು ಮಾಡಿರ್ತಾರೆ. ಅಲ್ಲಿದ್ದ ಅಗ್ನಿ ಹೋಗ್ಬಿಡ್ತಾನೆ. ಅಗ್ನಿ ಹೋದ್ಮೇಲೆ ಈ ಕಡೆಯಿಂದ ಪಾಪ ಎಷ್ಟೆಲ್ಲ ಕಷ್ಟಪಡ್ತಾ ಇರ್ತಲ್ಲ ಸಾಕ್ಷಿ. ಇದು ಅಂಕಲ್ ಏನು ಹೇಳಿದ್ರೂ ಕೇಳೋಕ್ಕೆ ತಯಾರಿಲ್ಲ. ಲಗೇಜ್ ಎಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ. ಲಗೇಜ್ ಎಲ್ಲ ಕೊಟ್ಟು ಕಳಿಸಿದಾಗ ಪಾಪ ಅಳ್ಕಂತ ರೋಡಲ್ಲಿ ಬರ್ತಾಯಿದ್ದ. ರೋಡಲ್ಲಿ ಬಂದು ಜನ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಬಂದು ಬಿದ್ದುಬಿಡ್ತಾಳೆ. ನನ್ನ ತಂಗಿಗೆ ನಾನು ಹೆಂಗೆ ಮುಖ ತೋರಿಸ್ಲಿ, ನನ್ನ ತಂಗಿನ ಹೆಂಗೆ ಜೀವನ ಸಾಕಬೇಕು, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ, ನನ್ನ ತಂಗಿನೂ ನನ್ನ ಜೀವನ ಥರ ಹಾಳಾಗಬಾರ್ದು ಅಂತ ನಾನು ಹೊರಗೆ ಬಂದೆ ಎಲ್ಲ ಹೇಳಿ ಅಳ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಅಗ್ನಿನ ಒಪ್ಸೋದು ಅಷ್ಟು ಸುಲಭ ಆಗಿದ್ದಿಲ್ಲ. ನಾನು ತುಂಬ ಅಂದರೆ ತುಂಬಾ ಕಷ್ಟ ತೊಟ್ಟು ಹಿಂಗೆ ಒಂದು ಮಾಡಿದ್ರೆ, ಇದೆಲ್ಲ ಮಾಡೋದ್ರಿಂದ ನಮಗೇನು ಉಪಯೋಗ ಅಂತ ಇವ್ರ ಮಗಳು ಹೇಳಿದಾಗ, ಮಲ್ಲಿಕಾ ಮಗಳು ಹೇಳಿದಾಗ, ಮಲ್ಲಿಕಾ ಅವರು ಈ ಅಗ್ನಿಗೆ ಬೆಂಕಿ ಹಚ್ಚಿದರೆ ಈ ಮನೆಗೂ ಬೆಂಕಿ ಹತ್ತದೆ, ನಮಗೆ ಬೇಕಾಗಿರೋದು ಅದೇ ಅಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಕಡೆ ಇದು ಸಾಕ್ಷಿ ಅಳ್ತಾ ಇರೋದು ನೋಡಿ, ಯಾರು ಹುಚ್ಚಿ ಆಗಿದ್ದ ಕಣೋ, ಹುಡುಗ ಬಿಟ್ಟೋಗಿದ್ದಾನೇನೋ ಅಂತಾರೆ. ಏನು ಹೇಳಿದ್ದೀನಿ ಅಂತ ಹೌದು ಕಣೋ, ಹುಚ್ಚಿ ಆಗಿದ್ದು ನನ್ನ ಮಂಜರಿ ಅತ್ತೆನ ಕಣ್ಮುಚ್ಚಿ ನಂಬಿದಿಗೆ ನಾನು ಹುಚ್ಚಿ, ಲೈಫು ಇಷ್ಟು ಸ್ಟ್ರಗಲ್ ಆಗಿರುತ್ತೆ ಅಂತೆಲ್ಲ ಹೇಳಿ ಅಳ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಅವ್ರು ಹುಡುಗರ ಹತ್ರ, ನಾವುದು ಎಲ್ಲ ಹುಡುಗಿಯರಿಗೂ ಹುಡುಗನೇ ಕೈ ಕೊಟ್ಟಿರಲ್ಲ ಕಣೋ, ನನ್ನಂಥ ಹುಡುಗಿಗೆ ಲೈಫೇ ಕೈ ಕೊಟ್ಟಿರುತ್ತೆ, ನಿನಗೇನೋ ಗೊತ್ತು, ಅಷ್ಟು ಕಷ್ಟಪಡ್ತಾ ಇದ್ದೀನಿ, ನನ್ನ ತಂಗಿನ ನಾನು ಸಾಕಬೇಕು ಅಂತೆಲ್ಲ ಹೇಳ್ತಾ ಇರ್ಬೇಕು ಟೈಮಿಗೆ ಆ ಹುಡುಗರು ಇದೇನು ಮೆಂಟಲ್ ಗಿರಿಯಾಗಿದ್ದಂಗೆ ಪಾಪ ಹುಡುಗಿನ ಕೇವಲ ಆಗಿ ನೋಡಿ ಹೋಗ್ಬಿಡ್ತಾರೆ ಅಲ್ಲಿಂದ.
ಅಳ್ತಾ ಇರ್ತಾಳೆ. ನನ್ನಂಥವಳು ಅಳಕನ್ನ ಗೋಡೆನೂ ಇಲ್ಲದೆ ಈ ರೀತಿ ನಡು ರೋಡಲ್ಲಿ ಬಿದ್ದು ಅಳ್ತಾ ಇದ್ದೀನಿ ನೋಡು ಅಂತೆಲ್ಲ ಹೇಳಿ ಅಳ್ತಾ ಇರ್ತಾಳೆ. ಅಳ್ತಾ ಇರಬೇಕಾದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಅವ್ರ ಮಾವ ಬರ್ತಾನೆ. ನಮ್ಮ ಸಾಕ್ಷಿ ಗೆಲ್ಲಬೇಕು, ಮನೆಯವ್ರ ಎದುರಿಗೆ ಮಾತ್ರ ಗೆಲ್ಲಬಾರ್ದು, ಇಡೀ ಪ್ರಪಂಚದ ಎದುರು ಗೆಲ್ಲಬೇಕು ಮಗಳೇ, ನೀನು ಬಂದು ಹೋರಾಡ್ತೀಯಾ, ಮಾತು ಕೊಡ್ಬೇಕು ನೀನು ನನಗೆ, ಬಂದು ಹೋರಾಡ್ತೀನಿ, ನಾನು ಸೋಲೋದಿಲ್ಲ, ನಾನು ಸೋಲು ಒಪ್ಕೊಳಲ್ಲ ಅಂತೆಲ್ಲ ಹೇಳಿ, ನೀನು ಛಲಗಾರ್ತಿ ನೀನು ಅಂತೆಲ್ಲ ಹೇಳಿ ಅವ್ರ ಮಾವ ಅಂದರೆ ಅವ್ರ ಮಂಜರಿ ಅವ್ರ ಅಮ್ಮನ ತಮ್ಮ ಇದ್ದಾರೆ, ಅಣ್ಣ ಇದ್ದಾರೆ, ಅದನ್ನ ಅಷ್ಟು ಗೊತ್ತಿಲ್ಲ, ಅವರು ಭಾಷೆ ತೊಗೊತಾರೆ, ನೀನು ಎದ್ದು ಓಡಾಡಬೇಕಂತ. ಮೇ ಬಿ ಇವ್ರೇನಾದರೂ ಎಲ್ಲ ಒಂದು ಮನೆ ಇಟ್ಕೊಡ್ತಾರೆ ಅನ್ನೋ ನೋಡಬೇಕಿದು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ನಾಳೆ ಎಪಿಸೋಡ್ ಆಗಿದೆ, ಅಂದರೆ ಫ್ರೈಡೇ ಎಪಿಸೋಡು ಚೆನ್ನಾಗಿದೆ ನಾಳೆ ಎಪಿಸೋಡ್. ಇವ್ರ ಪರಿಚಯದಲ್ಲಿ ಫ್ರೆಂಡ್ ಸರ್ಕಲಲ್ಲಿ ಮನೆ ಅಡ್ವಾನ್ಸ್ ಕೊಡ್ತಾರೆ ಅಥವಾ ಹಣಕಾಸಿನ ಸಹಾಯ ಮಾಡ್ತಾರೆ. ಯಾಕಂದರೆ ಈ ಹುಡುಗಿನೂ ತುಂಬ ಸ್ವಾಭಿಮಾನ ಹುಡುಗಿ ಇರೋದಕ್ಕೆ ಹಣಕಾಸಿನ ಸಹಾಯ ತೊಗೊಳಲ್ಲ ಅಂದ್ಕೊತೀನಿ ಮೇ ಬಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.